गोविन्दाय हरे परमात्मने प्रणतः क्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सर्वगुरुं जगदेकनाथं भक्तप्रियं सदालोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवन्तम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಸೂತರು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆಯ ದಿವಸ ಋತಂ ಅನ್ನುವ ಭಗವಂತನ ನಾಮದ ಚಿಂತನೆವರೆಗೆ ನಡೆದಿತ್ತು. ಮುಂದೆ ಏಕ ಅನ್ನುವಂತಹ ಪದದಿಂದ ಭಗವಂತನನ್ನ ಸ್ತುತಿ ಮಾಡ್ತಾರೆ. ಏಕ ಅಂತ ಹೇಳಿದರೆ ನಮಗೆ ಗೊತ್ತುಂಟು, ಒಂದು ಅಂತ ಹೇಳಿ. ಭಗವಂತನಿಗೆ ಏಕ ಅಂತ ಹೇಳಿ ಯಾಕೆ ಹೆಸರು ಅಂತ ಹೇಳಿದ್ರೆ, ಏಕೆ ಮುಖ್ಯಾನ್ನ ಕೇವಲ ಅಂತ ಶಬ್ದಕೋಶ ತಿಳಿಸ್ತದೆ. ಏಕ ಶಬ್ದಕ್ಕೆ ಒಂದು ಅಂತ ಒಂದು ಅರ್ಥ ಇದ್ರೆ ಇನ್ನೊಂದು ಮುಖ್ಯ ಅಂತ ಅರ್ಥ ಇದೆ. ಅದರಿಂದ ಅವನೊಬ್ಬನೇ ಅಂತ ಹೇಳಿದ್ರೆ ಅವನೇ ಮುಖ್ಯ ಅಂತ ಅರ್ಥ. ಅದರಿಂದ ಭಗವಂತ ನಾರಾಯಣ ಅವನು ಮುಖ್ಯನಾದವನು, ಎಲ್ಲರಿಗಿಂತ ಉತ್ತಮನಾದವನು, ಹಾಗೂ ಸಕಲ ಜೀವನನ್ನು ಕೂಡ ಪರಿಪೂರ್ಣವಾಗಿ ಲಕ್ಷ್ಮೀದೇವಿಯಿಂದ ಹಿಡಿದು ಲಕ್ಷ್ಮೀದೇವಿ ಈಶಕೋಟಿಯಲ್ಲಿ ಸೇರುವಂಥವಳು. ಅವಳು ನಂತರ ಸಮಸ್ತ ಜೀವರು ಕೂಡ ಆ ಭಗವಂತನಾದಂತಹ ನಾರಾಯಣನಿಂದಲೇ ನಿವೇದಿಸಲ್ಪಡ್ತಾರೆ ಅಂತೇಳಿ ಆ ಪದದಿಂದ ನಮಗೆ ತಿಳಿಯುತ್ತೆ. ಇನ್ನು ಅಕ್ಷರಂ ಅನ್ನುವಂತಹ ಭಗವಂತನ ನಾಮದ ಚಿಂತನೆಯನ್ನು ಮಾಡ್ತಾರೆ. ಅಕ್ಷರ ಅಂತ ಹೇಳಿದ್ರೆ ನಾವು ವರ್ಣವನ್ನ ಕರಿತೇವೆ. ಅದಕ್ಕೆ ಹಲವು ಅರ್ಥಗಳನ್ನು ಮಾಡ್ಬೋದು. ಅಕ್ಷ ಅಂತ ಹೇಳಿದ್ರೆ ಇಂದ್ರಿಯ ಅಂತ ಹೇಳಿ ಅರ್ಥ. ನಮ್ಮ 10 ಇಂದ್ರಿಯಗಳು, ಮನಸ್ಸು ಅದು ಸೇರಿ 11 ಇಂದ್ರಿಯಗಳು. ಅಂತಹ ಇಂದ್ರಿಯಗಳಲ್ಲಿ ಒಳಗಿದ್ದು ರಮಿಸುವವನು ಅಕ್ಷರ ಅಂತ ಹೇಳಿ ಕರೆಸಿಕೊಳ್ತಾನೆ. ಅದರಿಂದ ನಮ್ಮ ಸಕಲ ಇಂದ್ರಿಯಗಳಲ್ಲಿ ಅವನಿದ್ದು ನಿಯಮನ ಮಾಡ್ತಾನೆ. ಆದದ್ರಿಂದ ಅವನನ್ನು ಅಕ್ಷರ ಅಂತ ಹೇಳಿ ಕರೀತಾರೆ. ಇನ್ನು ಕ್ಷರ ಅಂತ ಹೇಳಿದ್ರೆ ನಾಶ ಅಂತ ಅರ್ಥ. ನಾಶ ಅಂದ್ರೆ ವಿನಾಶವನ್ನು ಹೊಂದುವಂತ. ಆ ನಾಶ ಕ್ಷರ ನೈವೇದ್ಯತೆ ಅಂದ್ರೆ ನಾಶ ಇಲ್ಲದವನು ಅಂತ ಹೇಳಿ ಅರ್ಥ. ಅದಕ್ಕೆ ಅಕ್ಷರ ಅಂತ ಹೇಳಿದ್ರೆ ನಾಶರಹಿತ ಅಂತ ಅರ್ಥ. ಇನ್ನೂ ಅರ್ಥವನ್ನ ಮಾಡ್ಬೋದು. ಅಕ್ಷರ ಅಂತ ಹೇಳಿದ್ರೆ ಸಂಸ್ಕೃತ ಸಾಹಿತ್ಯದಲ್ಲಿ 51 ಅಕ್ಷರಗಳಿದ್ದಾವೆ. 51 ಅಕ್ಷರಗಳಲ್ಲೂ ಕೂಡ 51 ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ. ಅವನು ಸರ್ವಶಬ್ದವಾಚ್ಯನಾಗಿದ್ದಾನೆ ಅಂತ. ನಾವು ಕೇವಲ ನಾರಾಯಣ, ವಿಷ್ಣು ಅಥವಾ ಏನು ದೇವರ ನಾಮವನ್ನು ಹೇಳ್ತೇವೆ, ಅದು ಮಾತ್ರ ದೇವರನ್ನ ಸ್ತುತಿ ಮಾಡುವಂಥದ್ದಲ್ಲ. ಸಕಲ ಶಬ್ದಗಳು ಕೂಡ, ನಾವು ಬೈಯುವ ಶಬ್ದವೂ ಕೂಡ ಅದು ಕೂಡ ದೇವರನ್ನೇ ಹೇಳುವಂಥದ್ದು ಅಂತ. ಹಾಗಂತೇಳಿ ಅದರಿಂದ ಸ್ಮರಣೆ ಮಾಡೋಕ್ಕಾಗ್ತದೆ ಅಂದರೆ ಬೈದು ದೇವರನ್ನ ಸ್ತುತಿ ಮಾಡ್ಬೋದು. ಆದರೆ ಅದು ಆಗೋದಿಲ್ಲ ಅಂತ ಹೇಳಿದ್ರೆ ಬೈಬಾರ್ದು. ಆದರೆ ಸಕಲ ವರ್ಣಗಳು ಕೂಡ, ಸಕಲ ಶಬ್ದಗಳು ಕೂಡ, ನಾವು ವಾದ್ಯಗಳು ಏನೆಲ್ಲ ಶಬ್ದಗಳು ಮಾಡ್ತೇವೆ, ಎಲ್ಲ ಶಬ್ದಗಳು ಕೂಡ ಸಮುದ್ರದ ಹೊರಗೆರೆದ, ಇನ್ನು ಈ ಪಕ್ಷಿಗಳು ಕೂಗುವಂಥದ್ದು, ಇನ್ನೂ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಈ ಹಲ್ಲಿ ಅದು ಕೂಗುವಂಥದ್ದು, ಹೀಗೆ ಎಲ್ಲ ಶಬ್ದಗಳು ಕೂಡ ಆ ಭಗವಂತನನ್ನೇ ತಿಳಿಸುವಂಥದ್ದು, ಅವನ ಗುಣಗಳನ್ನೇ ತಿಳಿಸುವಂಥದ್ದು ಅಂತ. ಅದರಿಂದ ಅಕ್ಷರಂ ಅಂತ ಹೇಳಿದ್ರೆ ಸಕಲ ಶಬ್ದಗಳಿಂದ ವಾಚ್ಯನಾದವನು ಅಂತ ಹೇಳಿ ಅರ್ಥ. ಅದರಿಂದ ಆ ಒಂದು ಚಿಂತನೆಯನ್ನ ಜ್ಞಾನಿಗಳಾದವರು ಮಾಡ್ತಾರೆ. ನಮಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ನಮಗೆ ದೇವರು ನೆನಪಿಗೆ ಬರುವುದಿಲ್ಲ. ಅದರಿಂದ ಬಹಳ ಕಷ್ಟಪಟ್ಟು ನಾವು ಅದನ್ನು ನೆನಪಿಗೆ ತಂದುಕೊಳ್ಬೇಕಾಗ್ತದೆ. ಆದರೆ ಈ ವಿಷಯ ನಮಗೆ ಗೊತ್ತಿರಬೇಕು. ಸಕಲ ಶಬ್ದಗಳಿಂದಲೂ ಕೂಡ ಆ ಭಗವಂತ ವಾಚ್ಯನಾಗಿದ್ದಾನೆ ಅಂದರೆ ಸಕಲ ಶಬ್ದಗಳು ಕೂಡ ಅವನನ್ನ ಹೇಳ್ತಾವೆ, ಅವನ ಗುಣಗಳ ಚಿಂತನೆಯನ್ನು ನಡೆಸ್ತಾವೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಹೀಗೆ ಅಕ್ಷರಂ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ. ಋತಂ ಏಕಾಕ್ಷರಂ ಬ್ರಹ್ಮ
ಬ್ರಹ್ಮ ಅಂತ ಹೇಳಿ ನಮಗೆ ಹೇಳಿದ್ರೆ ಗೊತ್ತಾಗುವಂಥದ್ದು ಚತುರ್ಮುಖ ಬ್ರಹ್ಮನೇ ಮೊದಲಿನ ನೆನಪಿಗೆ ಬರುವುದು. ಆದರೆ ವೇದ ಶಾಸ್ತ್ರಗಳಲ್ಲಿ ಬ್ರಹ್ಮ ಅನ್ನುವಂತಹ ಶಬ್ದ ಬೇರೆ, ಬ್ರಹ್ಮ ಅನ್ನುವಂತಹ ಶಬ್ದ ಬೇರೆ. ಒಂದು ನಕಾರ ಅಂತ ಪುಲ್ಲಿಂಗ ಶಬ್ದ ಬ್ರಹ್ಮನ್ ಅಂತ ಹೇಳಿ, ಅದು ಬ್ರಹ್ಮ, ಬ್ರಹ್ಮಾಣೋ, ಬ್ರಹ್ಮಾಣ ಅಂತ ಹೇಳಿ ಶಬ್ದ ಸಂಸ್ಕೃತದಲ್ಲಿ ನಡೀತದೆ. ಇನ್ನೊಂದು ಶಬ್ದ ಬ್ರಹ್ಮ, ಬ್ರಹ್ಮಣಿ, ಬ್ರಹ್ಮಾಣಿ ಅಂತ, ಅದು ಅಕಾರಾಂತವಾದಂತಹ ನಪುಂಸಕಲಿಂಗವಾದಂತಹ ಶಬ್ದ. ಶಾಸ್ತ್ರಗಳಲ್ಲಿ ಬ್ರಹ್ಮ ಅಂತ ಹೇಳಿ ಹಸ್ವ ಶಬ್ದವನ್ನ ಬಳಸಿಕೊಂಡು ಉಲ್ಲೇಖ ಮಾಡಿದ್ದು ಅಂತ ಹೇಳಿದ್ರೆ ಅದು ಪರಬ್ರಹ್ಮನಾದಂತಹ ನಾರಾಯಣ ಅಂತ ಹೇಳಿ ಅರ್ಥ. ವೇದಗಳಲ್ಲೂ ಕೂಡ ಬ್ರಹ್ಮ ಅಂತ ಉಲ್ಲೇಖ ಮಾಡಿದ್ದು ಅಂತ ಹೇಳಿದ್ರೆ ಅದು ನಾರಾಯಣನೇ ಅಂತ ಹೇಳಿ ಅರ್ಥ. ಬ್ರಹ್ಮ ಅಂತ ಹೇಳಿ ದೀರ್ಘವಾಗಿ ಉಚ್ಚಾರಣೆ ಮಾಡಿತ್ತು ಅಂತ ಹೇಳಿದ್ರೆ ನಕಾರ ಅಂತ ಶಬ್ದವನ್ನ ಪ್ರಯೋಗ ಮಾಡಿದೆ ಅಂತ ಹೇಳಿದ್ರೆ ಆಗ ಅದು ಚತುರ್ಮುಖ ಬ್ರಹ್ಮ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು. ಹೀಗೆ ಇಲ್ಲಿ ಬ್ರಹ್ಮ ಅಂತ ಹೇಳಿ ಆ ನಾರಾಯಣನ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಆ ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಬೃಹರುದ್ಧವು ಅನ್ನುವಂತಹ ಧಾತುವಿನಿಂದ ಸಂಸ್ಕೃತದಲ್ಲಿ 2000 ಧಾತುಗಳು, ಅದಕ್ಕಿಂತ ಹೆಚ್ಚು ಧಾತುಗಳಿದ್ದಾವೆ. ಆ ಧಾತುಗಳಿಂದ ಶಬ್ದಗಳೆಲ್ಲವೂ ಕೂಡ ಒಂದೊಂದು ಅರ್ಥವನ್ನ ಕೊಡ್ತಾ ಹೋಗ್ತದೆ. ಪ್ರಕೃತಿ ಪ್ರತ್ಯಯಗಳು ಸೇರಿಕೊಂಡು ಹೊಸ ಅರ್ಥವನ್ನ ಕೊಡ್ತವೆ. ನಾವು ರಾಮ ಅಂತ ಹೇಳಿ ಕರಿತೇವೆ. ರಾಮ ಅಂತ ಹೇಳಿದ್ರೆ ರಮು ಕ್ರೀಡಾಯಾಮ್ ಅನ್ನುವಂತಹ ಧಾತು, ಅದಕ್ಕೆ ಗಂಜ ಅನ್ನುವಂತಹ ಪ್ರತ್ಯಯ ಬಂದು ರಾಮ ಅಂತ ಹೇಳಿ ಆಗ್ತದೆ. ಅದರ ಅರ್ಥ ಆನಂದಮಯನಾದವನು ಅಂತ ಹೇಳಿ ಅರ್ಥ. ಹಾಗೆ ಪ್ರತಿ ಶಬ್ದಗಳಿಗೂ ಕೂಡ ಈ ರೀತಿಯಾದಂತಹ ಧಾತುಗಳಿಗೆ ಒಂದೊಂದಷ್ಟು ಪ್ರತ್ಯಯಗಳು ಬಂದು ಹೊಸ ಅರ್ಥವನ್ನು ನಮಗೆ ಕೊಡುತ್ತದೆ. ಹಾಗೆ ಬೃಹರುದ್ಧವು ಅನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದಂತಹ ಶಬ್ದ ಅದು ಬ್ರಹ್ಮ ಅನ್ನುವಂತಹ ಶಬ್ದ. ಏನು ವೃದ್ಧಿ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ. ಯಾವುದರಿಂದ ಭಗವಂತ ಪೂರ್ಣನಾಗಿದ್ದಾನೆ, ಅಭಿವೃದ್ಧಿ ಹೊಂದಿದ್ದಾನೆ ಅಂತ ಹೇಳಿದ್ರೆ ಅವನು ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ಅರ್ಥ. ಅದರಿಂದ ಬೃಹರುದ್ಧವು ಅಂದ್ರೆ ಬೃಹತ್ತಾಗಿದ್ದು ಅಂತ ಹೇಳಿ ಒಂದು ಅರ್ಥ, ಇನ್ನೊಂದು ಗುಣಗಳಿಂದ ಅವನು ಬೃಹತ್ತಾಗಿದ್ದಾನೆ, ಅವನಲ್ಲಿ ಯಾವುದೇ ದೋಷಗಳು ಇಲ್ಲ ಅಂತ ಹೇಳಿ. ಹೀಗೆ ಆ ಬ್ರಹ್ಮ ಅನ್ನುವಂತಹ ಶಬ್ದ ಗುಣಪೂರ್ಣ ದೋಷ ದೂರ ಅನ್ನುವಂತಹ ಅರ್ಥವನ್ನು ನಮಗೆ ತಿಳಿಸಿಕೊಡ್ತದೆ. ಅಂತಹ ಗುಣಪೂರ್ಣನಾದಂತಹ ದೋಷ ದೂರನಾದಂತಹ ನಾರಾಯಣನನ್ನ ನಮಸ್ಕಾರವನ್ನು ಮಾಡಿ ಈ ಮಹಾಭಾರತ ಗ್ರಂಥವನ್ನ ನಾನು ನಿಮಗೆ ತಿಳಿಸ್ತೇನೆ ಅಂತ ಸೂತರು ಮಂಗಳಾಚರಣೆಯನ್ನು ಮಾಡ್ತಾರೆ. ಇನ್ನು ವ್ಯಕ್ತಾವ್ಯಕ್ತಂ ಸನಾತನ, ನಾವಿನ್ನು 3-4 ಶ್ಲೋಕಗಳಿಂದ ಮಂಗಳಾಚರಣೆಯನ್ನು ಮಾಡುತ್ತಾರೆ. ನಾವಿನ್ನು 1ನೇ ಶ್ಲೋಕದಲ್ಲೇ ಇದ್ದೇವೆ. ವ್ಯಕ್ತಾವ್ಯಕ್ತಂ ಅಂತ ಹೇಳಿ ಮತ್ತೊಂದು ಭಗವಂತನ ಗುಣಚಿಂತನೆಯನ್ನ ಮಾಡ್ತಾರೆ. ವ್ಯಕ್ತ ಅಂತ ಹೇಳಿದ್ರೆ ಗೊತ್ತುಂಟು, ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅಂತ. ಅವ್ಯಕ್ತ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳಿ ಅರ್ಥ. ಒಂದು ಕಾಣುವುದು, ಒಂದು ಕಾಣದೇ ಇರುವಂಥದ್ದು ವ್ಯಕ್ತ ಅಂತ. ಭಗವಂತನಿಗೆ 2 ಹೆಸರುಗಳು ಕೂಡ ಇದೆ. ವ್ಯಕ್ತನಾಗಿದ್ದಾನೆ ಯಾರಿಗೆ ಅಂತ ಹೇಳಿದ್ರೆ ಯಾರು ಸಾಧನೆಯನ್ನ ಮಾಡಿ ಅವನ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ ಅವನಿಗೆ ಅವನು ವ್ಯಕ್ತನಾಗಿದ್ದಾನೆ. ಯಾರು ಸಾಧನೆಯನ್ನ ಮಾಡಲಿಲ್ಲ ಅಥವಾ ಸಾಧನೆ ಬಾಕಿ ಇದೆ ಅಥವಾ ಅವರು ಕೆಟ್ಟ ದುಷ್ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅಂತವರಿಗೆ ಅವನು ಅವ್ಯಕ್ತ, ಯಾವ ಕಾರಣದಲ್ಲೂ ಕೂಡ ಅವನು ಕಾಣಿಸಿಕೊಳ್ಳುವುದಿಲ್ಲ. ಇನ್ನೊಂದು ವ್ಯಕ್ತ ಅಂತ ಹೇಳಿದ್ರೆ ನಮ್ಮ ಈ ಪಂಚ ಭೂತಗಳಿಂದ ನಿರ್ಮಿತವಾದಂತಹ ಈ ಶರೀರ ಏನಿದೆ, ಇದರಲ್ಲಿ ನಮ್ಮ ಇಂದ್ರಿಯಗಳಿದ್ದಾವೆ, ಏನು ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ. ಈ ಇಂದ್ರಿಯಗಳಿಗೆ ಅವನು ನಿಲ್ಲುವುದಿಲ್ಲ. ಯಾಕಂತ ಹೇಳಿದ್ರೆ ಭಗವಂತನನ್ನ ಅವನು ಈ ಪ್ರಕೃತಿಯಿಂದ ನಿರ್ಮಿತವಾದವನಲ್ಲ. ಅವನು ಅಪ್ರಾಕೃತನಾದವನು, ಪ್ರಕೃತಿಯನ್ನು ಮೀರಿ ನಿಂತವನು. ಅವನನ್ನ ಈ ಪ್ರಕೃತಿಗೆ ಸಂಬಂಧಪಟ್ಟಂತಹ ಇಂದ್ರಿಯಗಳಿಂದ ನೋಡುವುದಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಪ್ರತೀಕದಲ್ಲಿ ದೇವರನ್ನ ನೋಡಬಹುದೇ ಹೊರತು, ದೇವರನ್ನ ಸ್ಮರಣೆ ಮಾಡಬಹುದೇ ಹೊರತು, ದೇವರನ್ನ ಅವನ ಚಿನ್ಮಯವಾದಂತಹ ಆನಂದಮಯವಾದಂತಹ ರೂಪವನ್ನ ನಮ್ಮ ಈ ಸ್ಥೂಲ ದೇಹದಿಂದ ಇಲ್ಲಿರುವಂತಹ ಇಂದ್ರಿಯಗಳಿಂದ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಅವನು ಅಪ್ರಾಕೃತವಾದಂತಹ ಜೀವ ಸ್ವರೂಪವಾದಂತಹ ಇಂದ್ರಿಯಗಳಿಂದ ಅವನನ್ನು ನೋಡಬಹುದೇ ಹೊರತು ಈ ದೇಹದ ಇಂದ್ರಿಯಗಳಿಂದ ಅವನನ್ನು ನೋಡುವುದಕ್ಕಾಗುವುದಿಲ್ಲ. ಇದೆಲ್ಲ ಆ ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತದೆ. ಇದರಿಂದ ನಾವು ಮೂರ್ತಿಯನ್ನ ಚಿಂತನೆ ಮಾಡಿಕೊಂಡು ಅದರೊಟ್ಟಿಗೆ
ಭಗವಂತನ ಸ್ಮರಣೆಯನ್ನು ಮಾಡಿದಾಗ ನಾವೊಂದು ಮನಸ್ಸಿನಲ್ಲಿ ಒಂದು ರೂಪವನ್ನು ಕಲ್ಪನೆ ಮಾಡ್ತೇವೆ. ಆ ಕಲ್ಪನೆಯಿಂದ ಅವನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಮುಂದೆ ಸಾಧನೆಯನ್ನು ನಾವು ಮಾಡಬೇಕು. ಆ ಮೂಲಕ ಮತ್ತೆ ನಮ್ಮ ಜೀವ ಸ್ವರೂಪವಾದಂತಹ ಇಂದ್ರಿಯಗಳಿಂದ ಭಗವಂತನ ಪರೋಕ್ಷ ಜ್ಞಾನ ಅನ್ನುವಂಥದ್ದಾಗ್ತದೆ. ಹೀಗೆ ಅವನು ಜೀವ ಸ್ವರೂಪಭೂತವಾದಂತಹ ಇಂದ್ರಿಯಗಳಿಂದ ಸಾಧನೆ ಮಾಡಿದ ಬಗ್ಗೆ ವ್ಯಕ್ತನಾಗ್ತಾನೆ. ಸ್ಥೂಲ ದೇಹದಿಂದ ಆ ಇಂದ್ರಿಯಗಳಿಂದ ಅವನನ್ನು ತಿಳಿಯುವುದಕ್ಕಾಗುವುದಿಲ್ಲ, ಅವನು ಅವ್ಯಕ್ತನೇ ಅದರಿಂದಲೂ ಕೂಡ ಅಂತ ಹೇಳಿಯೂ ಕೂಡ ಅರ್ಥವನ್ನು ನಾವು ಚಿಂತನೆಯನ್ನು ಮಾಡಬಹುದು. ಇನ್ನು ಭಗವಂತನ ಮೂಲ ರೂಪ ಅದು ಪುರುಷ ರೂಪ ಅಂತ ಹೇಳಿ ಕರೀತಾರೆ. ವೇದದಲ್ಲಿ ಪುರುಷ ಸೂಕ್ತ ಅಂತ ಹೇಳಿ ಅದರಲ್ಲಿ ಪುರುಷ ರೂಪವಾದಂತಹ ಭಗವಂತನ ಸ್ಮರಣೆಯನ್ನು ಮಾಡಿದ್ದಾರೆ. ಅಂತಹ ಪುರುಷ ರೂಪನನ್ನ ಮೂಲ ರೂಪ ಅಂತ ಹೇಳಿ ಕರೀತಾರೆ. ಅದು ಅವ್ಯಕ್ತ, ಅದನ್ನ ಯಾವ ಮನುಜನೂ ಕೂಡ ನೋಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣ, ರಾಮ ಈ ರೂಪಗಳೆಲ್ಲ ನಮ್ಮ ಕಣ್ಣ ಮುಂದೆ ನಾವು ನೋಡಿದ್ದೇವೆ. ನಮ್ಮ ಕಣ್ಣ ಮುಂದೆ ಅಂದ್ರೆ 5,000 ವರ್ಷ ಹಿಂದೆ ಕೃಷ್ಣನ ರೂಪ ಇತ್ತು. ಕೃಷ್ಣ ಅವತಾರ ಮಾಡಿದ್ದ ಆಗ ಇದ್ದ ಜನರು ಆ ಕೃಷ್ಣನ ರೂಪವನ್ನು ನೋಡಿದ್ದಾರೆ. ಅಂತಹ ರೂಪ ಅದು ವ್ಯಕ್ತ ರೂಪ, ಪುರುಷ ರೂಪ, ಅವ್ಯಕ್ತ ರೂಪ ಅಂತ ಈ ರೀತಿಯಾಗಿಯೂ ಕೂಡ ಆ ಭಗವಂತನನ್ನು ನಾವು ಚಿಂತನೆಯನ್ನು ಮಾಡಬಹುದು. ಇನ್ನು ಕೊನೆಯ ಮೊದಲ ಪದ್ಯದ ಕೊನೆಯ ವಿಶೇಷಣ ಸನಾತನಂ ಅಂತ ಹೇಳಿ. ಸನಾತನಂ ಅಂತ ಹೇಳಿದ್ರೆ ಸದಾತನಂ, ಸದಾ ಯಾವ ಕಾಲದಲ್ಲೂ ಕೂಡ ಎಲ್ಲಾ ಕಾಲದಲ್ಲೂ ಕೂಡ ಇರುವವನು ಅಂತ ಅರ್ಥ. ಅದರಿಂದ ಅಂತಹ ಸದಾತನನಾದಂತಹ ಭಗವಂತನ ಅನುಗ್ರಹ ನಮಗೆಲ್ಲ ಇರಬೇಕು. ನಾವು ಇವತ್ತು ಇದ್ದೇವೆ, ನಾಳೆ ಇರ್ತೇವೆ ಗೊತ್ತಿಲ್ಲ, ಅಥವಾ ಈ ಜನ್ಮದಲ್ಲಿ ಇಲ್ಲಿದ್ದೇವೆ, ಹಿಂದಿನ ಜನ್ಮದಲ್ಲಿ ಇದ್ದೀವೋ, ಮುಂದಿನ ಜನ್ಮ ಇನ್ನೇ ಇರ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಸಕಲ ಕಾಲದಲ್ಲೂ ಕೂಡ ಇರುವವನು ಅವನು. ಆದದ್ರಿಂದ ಅವನ ಅನುಗ್ರಹವನ್ನು ನಾವು ಪಡೆದ್ರೆ ನಾವು ಯಾವ ಪ್ರದೇಶದಲ್ಲಿ, ಯಾವ ಜನ್ಮದಲ್ಲಿ, ಯಾವ ದೇಹದಲ್ಲಿ ಇದ್ರೂ ಕೂಡ ನಾವು ಅವನ ಅನುಗ್ರಹದಿಂದ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ಸದಾತನನಾದಂತಹ ಅವನ ಅನುಗ್ರಹವನ್ನು ನಾವೆಲ್ಲ ಪಡೆಯುವುದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಹೇಳ್ತಾ ಮುಂದಿನ ಚಿಂತನೆಯನ್ನು ಕೃಷ್ಣ.